ಹಾವೇರಿಯ ರಾಣೆಬೆನ್ನೂರು ತಾಲೂಕಿನಲ್ಲಿ ಸಮರ್ಪಕ ಮಳೆಯಾಗದೆ ಮೆಕ್ಕೆಜೋಳ, ಸೋಯಾಬೀನ್ ಸೇರಿದಂತೆ ವಿವಿಧ ಬೆಳೆಗಳು ತೆನೆ ಕಟ್ಟದೆ ಹಾಳಾಗಿವೆ. ಕೂಡಲೇ ರಾಣೆಬೆನ್ನೂರು ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಂತೋಷ್ ಕುಮಾರ್ ಪಾಟೀಲ್ ಒತ್ತಾಯಿಸಿದ್ದಾರೆ. ಚಿಕ್ಕಹರಹಳ್ಳಿ, ಚೌಡಯ್ಯದಾನಪುರ, ಹೊಸ ಚಂದಾಪುರ, ಹಳೆ ಚಂದಾಪುರ, ಹೊನ್ನತ್ತಿ, ಕೆರಿಮಲ್ಲಾಪುರ ಸೇರಿದಂತೆ ವಿವಿಧ ಗ್ರಾಮಗಳ ಜಮೀನುಗಳಿಗೆ ತೆರಳಿ ಬೆಳೆ ವೀಕ್ಷಣೆ ನಡೆಸಿದ್ರು. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆ ಬೆಳೆಯಲಾಗಿದ್ದು ಅಗತ್ಯ ಪ್ರಮಾಣದ ಮಳೆ ಇಲ್ಲದೆ ಮಳೆ ಆಶ್ರಿತ ಪ್ರದೇಶಗಳ ಬೆಳೆಗಳು ಹಾಳಾಗಿದೆ. ನೀರಾವರಿ ಇರುವ ಪ್ರದೇಶದಲ್ಲಿ ಉತ್ತಮ ಬೆಳೆ ಕಂಡುಬಂದಿದ್ದು ಮಳೆ ಆಶ್ರಿತ ಪ್ರದೇಶದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಪ್ಪರ್ ತುಂಗಾ ಕಾಲುವೆ ಮೂಲಕ ಹರಿಯುವ ನೀರು ಎಲ್ಲ ರೈತರ ಜಮೀನುಗಳಿಗೆ ತಲುಪಿಲ್ಲ. ಹೀಗಾಗಿ ಅಪ್ಪರ್ ತುಂಗಾ ನೀರು ಅವಲಂಬಿತ ಪ್ರದೇಶಗಳನ್ನು ಮಾತ್ರ ಆಧರಿಸಿ ಬರ ಪರಿಸ್ಥಿತಿ ನಿರ್ಧರಿಸಬಾರದು ಎಂದರು. ಕಂದಾಯ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಮಳೆ ಆಶ್ರಿತ ಪ್ರದೇಶಗಳ ಬೆಳೆಹಾನಿ ಪರಿಶೀಲಿಸಿ ನೈಜ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ಆಗ್ರಹಿಸಿದರು. ಬೆಳೆಹಾನಿಯಾದ ಪ್ರದೇಶದಲ್ಲಿ ಎಕರೆಗೆ 30,000 ರೂಪಾಯಿ ಪರಿಹಾರ ನೀಡಬೇಕು. ಸರ್ವೆ ಪೂರ್ಣಗೊಂಡ ಬಳಿಕ ಮಧ್ಯಂತರ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ರಾಣೆಬೆನ್ನೂರು ತಾಲೂಕನ್ನು ಬರಪೀಡಿತ ಎಂದು ಘೋಷಣೆ ಮಾಡದಿದ್ದರೆ ಬಿಜೆಪಿ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ಸಂತೋಷ್ ಕುಮಾರ್ ಪಾಟೀಲ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ನಮ್ಮ ಹೊನ್ನತ್ತಿ ಭಾಗದ ಚೌಡದಾನಪುರ, ಚಂದಾಪುರ, ಚಿಕ್ಕಹಳ್ಳಿ, ಹೊಸ ಚಂದಾಪುರ ಇತರ ಈ ಭಾಗದ ರೈತರ ಬೆಳೆ ಹಾಳಾಗಿದೆ. ಇವತ್ತು ನಾವೆಲ್ಲ ರೈತರು ನಾವು ಎಲ್ಲರೂ ಸೇರಿ ಈ ಕ್ಷೇತ್ರಕ್ಕೆ ಅಡ್ಡಾಡಿ ಏನು ತೊಂದರೆ ಆಗಿದೆ ಅನ್ನೋದನ್ನು ನೋಡೋವಂಥ ಪರಿಸ್ಥಿತಿ ನಾವು ಬಂದಿದ್ದೀವಿ. ನಾವೆಲ್ಲ ತಾಲೂಕಿನಲ್ಲಿ ಸರ್ಕಾರ ತನ್ನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು, ತನ್ನ ಮಂತ್ರಿಮಂಡಲ ಈ ಥರ ತಂದೆ ಆದಂಥ ಕೆಲಸದಲ್ಲಿ ತಾನು ಬ್ಯುಸಿ ಇದೆ. ಇಲ್ಲಿ ಅನ್ನದಾತ ಕಣ್ಣೀರು ಹಾಕ್ತಾ ಇದೆ. ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ತಹಸೀಲ್ದಾರ್ಗೆ ಆಗ್ರಹ ಮಾಡ್ತೇನೆ, ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತೇನೆ. ಈ ಕೂಡಲೇ ಈ ಭಾಗಕ್ಕೆ ಬರ್ರಿ, ನೋಡ್ರಿ ನಮ್ಮ ರೈತರ ಪರಿಸ್ಥಿತಿ. ಗೋಂಜಾಳ ಸ್ವೀಟ್ ಕಾರ್ನ್, ಸಣ್ಣ ಸ್ವೀಟ್ ಕಾರ್ನ್ ಬರ್ತಾವೆ ಹೈಬ್ರಿಡ್, ಅದ್ರ ಹಂಗಾಗೈತಿ. ಈ ಪರಿಸ್ಥಿತಿಯನ್ನು ನೋಡಿದರೆ ಕಣ್ಣೀರಲ್ಲ, ಕಣ್ಣಾಗ ರಕ್ತ ಬರೋ ಅಂಥ ಪರಿಸ್ಥಿತಿ ಆಗಿದೆ. ರೈತ ಸಾಲ ಮಾಡ್ಕೊಂಡ. ಈ ಭಾಗದ ರೈತಂದು ಎಷ್ಟು ಕೆಟ್ಟ ಪರಿಸ್ಥಿತಿ ಐತಿ ಅಂದ್ರೆ, ಇಲ್ಲೇ 1 ಕಿಲೋಮೀಟ್ರ್ ದೂರದಾಗ ನೀರು ಬರ್ತೈತೆ, ಅಪ್ಪರ್ ತುಂಗಾ ನೀರು. ಅವ್ರ ಪೀಕ್ ಚೆನ್ನಾಗದವು, ನಮ್ಮ ರೈತರು ಯಾರಿಗೂ ಪೀಕ್ ಚೆನ್ನಾಗಿದೆ. ನಾನು ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೇನೆ, ಸರ್ಕಾರ ರಾಣೆಬೆನ್ನೂರು ತಾಲೂಕನ್ನು ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕು. ನಮ್ಮ ಭಾಗದ ರೈತರಿಗೆ ಗಾಂಜಾಳಕ್ಕೆ ಎಕರೆಗೆ 30,000 ಪರಿಹಾರವನ್ನು ಕೊಡಬೇಕು. ಮಧ್ಯಂತರ ಪರಿಹಾರವನ್ನು 15,000 ರೂಪಾಯಿ ಒಂದು ಎಕರೆಗೆ ಈ ಕೂಡಲೇ ಸರ್ವೆ ಮಾಡಿ ಇಮಿಡಿಯೇಟ್ ಈ ಕೂಡಲೇ ಮಧ್ಯಂತರ ಪರಿಹಾರವನ್ನು ಘೋಷಣೆ ಮಾಡಬೇಕಂತ ತಮ್ಮ ಮುಖಾಂತರ ಆಗ್ರಹ ಮಾಡ್ತೇನೆ. ನಾನು ವಿನಂತಿಯನ್ನು ಮಾಡ್ತೇನೆ. ಅವ್ರ ಜವಾಬ್ದಾರಿ ಇದು, ತಹಸೀಲ್ದಾರ್ದು, ಕೃಷಿ ಇಲಾಖೆ ಅಧಿಕಾರಿಗಳದು, ಈ ಭಾಗದ ರೆವಿನ್ಯೂ ಇನ್ಸ್ಪೆಕ್ಟರ್ದು, ಅವ್ರದ್ದೆಲ್ಲ ಜವಾಬ್ದಾರಿ ಇದೆ. ನಾವು ಜನರು ರೈತರು ಈಗಿನ ಪರಿಸ್ಥಿತಿ ನೋಡಿದರೆ ರಾಣೆಬೆನ್ನೂರಿಗೆ ಬಂದರೆ ಸಾಲ ಕೊಟ್ಟರೆ ಎಲ್ಲಿ ಬಂದು ಸಾಲ ಕೇಳ್ತಾರೆ, ಏನು ಕೊಡ್ಬೇಕು ಅವ್ರಿಗೆ ಅಂತ ಗೊತ್ತಾಗದ ಪರಿಸ್ಥಿತಿಯಲ್ಲಿ ರೈತ ಇದ್ದಾಗ ಅವನು ಬಂದು ನಿಮಗೆ ಪರಿಹಾರ ಕೊಡ್ರಿ, ನಮಗೆ ತೊಂದರೆ ಆಗೈತೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ರೈತಿಲ್ಲ. ದಯಮಾಡಿ ಈ ಕೂಡಲೇ ನೀವು ರೈತರ ಮಕ್ಕಳಿದ್ರಿ, ಇಮಿಡಿಯೇಟ್ ಈ ಭಾಗದ ಹೊಲಗಳನ್ನು ಸರ್ವೆ ಮಾಡಿರಿ. ಎಷ್ಟು ಹೊಲ ಈ ಥರ ಹಾಳಾಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ಪರ್ಮನೆಂಟ್ ಸೊಲ್ಯೂಷನ್ ನಮ್ಮ ಈ ಭಾಗದ ರೈತರಿಗೆ ಕಾಯಂ ಸೊಲ್ಯೂಷನ್ ಸಿಗೋ ರೀತಿಯಲ್ಲಿ ಸರ್ಕಾರ ನಿರ್ಧಾರಗಳನ್ನು ಕೈ ತಗೋಬೇಕು. ಅಟ್ಲೀಸ್ಟ್ UTP ಕಲೆಯವರ ಈ ಕಡೆಗೆ ಹಾಸಿ ಹೋಗಿ ಮತ್ತು ಅದನ್ನು ಟೇಲ್ ಮುಡ್ಸೋ ಲೆಕ್ಕದಲ್ಲಿ ಯೋಜನೆಯನ್ನು ರೂಪಿಸ್ಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಧನ್ಯವಾದಗಳು.